ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ಇವಾಗ 6:20 ಆಗ್ತಾಯಿದೆ. ಸೊ ಬೇಗ ಎದ್ದೆ. ಇವತ್ತು ಶುಕ್ರವಾರ. ಬೇಗ ಎದ್ದು ಆಚೆ ಬಾಗಿಲೆಲ್ಲ ತೊಳೆದು ಎಲ್ಲ ಮಾಡಿದ್ದೀನಿ. ಸೊ ಇವಾಗ ಹಾಲು ತೊಗೊಂಬರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಹೋಗೋಣ ಅಂದ್ಕೊಂಡೆ. ಆದರೆ ಟೆರೆಸ್ ಮೇಲೆ ಬಂದೆ ವಿಡಿಯೋ ಶುರು ಮಾಡೋಣ ಅಂತಂದ್ಬಿಟ್ಟು. ಸೊ ಬೆಳಗ್ಗಿನ ವ್ಯೂ ನೋಡಿ ಈ ಥರ ಇದೆ. ಫುಲ್ಲು ಮನೆಗಳೇ ಕಾಣಿಸುತ್ತೆ. ಎಲ್ಲಿ ನೋಡಿದ್ರು ಮನೆಗಳೇ ಕಾಣಿಸುತ್ತೆ. ಚೆನ್ನಾಗಿದೆ ಅಲ್ವಾ? ಹಾಗೆ ಇಲ್ಲಿ ಒಂದೊಂದು ಸರಿ ನವಿಲು ಕೂಗುತ್ತೆ. ಬಟ್ ಇವತ್ತು ನವಿಲು ಯಾಕೋ ಕೂಗ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಆ ಕಡೆ ಸೈಡಲ್ಲಿ ಖಾಲಿ ಜಾಗ ಇದೆ ಅಂತೆ. ನಾನು ಹೋಗಿ ನೋಡಿಲ್ಲ, ನನ್ನ ಮಗಳು ಹೋಗಿ ನೋಡ್ಕೊಬಂದಿದ್ದಾಳೆ. ಸೊ ಅಲ್ಲಿ ಹಾಗೆ ಒಂದು 10 ನಿಮಿಷ ವಾಕಿಂಗ್ ಮಾಡಿಕೊಂಡು ಅದಾದಮೇಲೆ ಹೋಗಿ ನಾನು ಹಾಲು ತೊಗೊಂಬರ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಒಂದು 10 ನಿಮಿಷ ವಾಕಿಂಗ್ ಮಾಡಿ ಹೋಗಿ ಹಾಲು ತೊಗೊಂಡು ಬಂದುಬಿಡ್ತೀನಿ. ಹಾಗೆ ಅಂಗಡಿ ನೋಡಿ ಇಲ್ಲೇ ಹತ್ರನೇ ಇದೆ. ಸೊ ಮನೆ ಮುಂದೆನೇ ಅಂಗಡಿ ಇರೋದ್ರಿಂದ ಹಾಲು ತರೋದಕ್ಕೆ ಅಲ್ಲೂ ಒಂದಿದೆ. ಹಾಲು ತರೋದಕ್ಕೇನು ಕಷ್ಟ ಆಗೋದಿಲ್ಲ. ಸೊ ಬೆಳಿಗ್ಗೆ ಈ ಥರ ಇದೆ. ಚೆನ್ನಾಗಿದೆ. ಬೆಳಿಗ್ಗೆ ಗಾಳಿ ಎಲ್ಲ ಚೆನ್ನಾಗಿದೆ. ಹಾಗೆ ಫ್ರೆಂಡ್ಸ್, ಏನಂತಂದರೆ ನಾವು ಪಾರ್ಕಲ್ಲಿ ಹೋಗಿ ನಡೀತೀವಲ್ಲ, ಪಾರ್ಕಲ್ಲೆಲ್ಲ ಹೋಗಿ ವಾಕಿಂಗು ಜಾಗಿಂಗು ಮಾಡ್ತೀವಲ್ಲ, ಆ ಥರ ಇಲ್ಲಿ ಆಗೋದಿಲ್ಲ. ಏಕೆಂದರೆ ಕೆಳಗಡೆ ಮನೆ ಇರೋದ್ರಿಂದ ನಿಧಾನಕ್ಕೆ ನಡಿಬೇಕಾಗುತ್ತೆ. ಸೊ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಕೆಲಸ ಮುಗಿಸ್ಕೊಂಡು ಬರ್ತೀನಲ್ಲ ಆವಾಗಲೇ ಅಲ್ಲಿ ಹೋಗಿ ವಾಕಿಂಗ್ ಮಾಡ್ಕೊಂಡು ಬಂದುಬಿಡ್ತಾಯಿದ್ದೆ. ಇವಾಗ ಮಳೆ ಎಲ್ಲ ಬರೋದ್ರಿಂದ ಹೋಗ್ತಾ ಇಲ್ಲ, ಸೀದಾ ಮನೆಗೆ ಬಂದುಬಿಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನಾನು ತರಕಾರಿ ರೇಷನ್ನು ಎಲ್ಲ ತೊಗೊಂಬರ್ಬೇಕಲ್ವ. ಸೊ ಹಾಗಾಗಿ ಇನ್ನು ಹೋಗಿ ವಾಕಿಂಗ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಮಳೆ ಬಂದುಬಿಟ್ರೆ ಮಳೇಲಿ ಸಿಗಾಕೊತೀನಿ ಅಂತ ಅಂದ್ಬಿಟ್ಟು ಸೊ ನಾನು ಇದೇನು ವಾಕಿಂಗ್ ಹೋಗ್ತಾಯಿಲ್ಲ. ಹಾಗೆ ಟೆರೆಸ್ ಮೇಲೆ ವಾಕಿಂಗ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು 10 ನಿಮಿಷ ಅಷ್ಟೇ, ಎಷ್ಟಾಗುತ್ತೋ ಅಷ್ಟು. ಅಲ್ಲಾಗಿದ್ದರೆ ಒಂದು 4-5 ಸಾವಿರ ಸ್ಟೆಪ್ಸು ಕಂಪ್ಲೀಟ್ ಮಾಡ್ಕೊಂಡು ಬರ್ತಾಯಿದೆ. 10,000 ನಡಿಬೇಕು. ಬಟ್ 10,000 ಸದ್ಯಕ್ಕೆ ಒಟ್ಟಿಗೆ ನಡೆಯೋದಕ್ಕೆ ಆಗೋದಿಲ್ವಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ, ಮುಂಚೆ ಮಾಡ್ತಾಯಿದ್ದೆ, ಬಿಟ್ಬಿಟ್ಟಿದೆ, ಮತ್ತೆ ಮಾಡ್ತೀನಿ, ಮತ್ತೆ ಬಿಟ್ಬಿಡ್ತೀನಿ, ಆ ಥರ ಆಗೋದ್ರಿಂದ ಒಟ್ಟಿಗೆ 10,000 ನಡೆಯೋಕ್ಕಾಗಲ್ಲ. ಒಂದು 3-4 ಸಾವಿರ ನಡೆದು ಅದಾದಮೇಲೆ ಮತ್ತೆ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಹಾಗೆ ಹೋಗಿ ಹಾಲು ತೊಗೊಂಡು ಬಂದು ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀನಿ. ಬನ್ನಿ ಆವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಫ್ರೆಂಡ್ಸ್, ಹೋಗಿ ಹಾಲು ತೊಗೊಂಡು ಬಂದೆ. ಅರ್ಧ ಲೀಟ್ರು ಸಾಕು. ಸೊ ಅದಕ್ಕೆ ಯಾಕೆ ಅಂತಂದರೆ ನಾನು ಅದನ್ನೂ ಸಹ ಕೆಲಸದಿಂದ ಬರ್ತಾನೆ ತೊಗೊಬಂದ್ಬಿಡ್ತಾ ಇದ್ದೆ. ಬಟ್ ಏನಾಗ್ತಾಯಿತ್ತು ಅಂದರೆ, ಬೆಳಿಗ್ಗೆ ಹೊತ್ತು ಇಳಿದು ಹೋಗೋದಕ್ಕೆ ಬೇಡ ಅಂತ ಅಂದ್ಬಿಟ್ಟು, ಆದರೆ ಒಡೆದೋಗ್ತಾ ಇತ್ತು ಅದು. ಅದಕ್ಕೋಸ್ಕರ ಸ್ವಲ್ಪ ಮಳೆಗಾಲ ಬಂದಾಗ ತರೋಣ ಅಂತ. ಈ ಬೇಸಿಗೆಗಾಲದಲ್ಲಂತೂ ಬೆಳಿಗ್ಗೆ ಸಾಯಂಕಾಲ ತಂದಿಟ್ಟು ಬೆಳಿಗ್ಗೆ ಕಾಯಿಸೋ ಅಷ್ಟೊತ್ತಿಗೆ ಒಡೆದೋಗ್ತಾ ಇತ್ತು. ಸೊ ಅದಕ್ಕೆ ಇವಾಗ ಹೋಗಿ ತೊಗೊಂಡು ಬಂದೆ. ಹಾಗೆ ನಾನು ರಾತ್ರಿ ಮೆಂತ್ಯನ ನೆನೆಸಿ ಇಟ್ಬಿಟ್ಟು ಏನು ಮಾಡ್ತೀನಿ ಬೆಳಿಗ್ಗೆ ಅಂತ ಹೇಳಿದ್ದೆ ಅಲ್ವಾ. ಸೊ ಇವಾಗ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನಾನು ಜಾಸ್ತಿ ನೆನ್ಸಕ್ಕೆ ಹೋಗಲ್ಲ ನೋಡಿ, ಕಾಣಿಸ್ತಾ ಇದೆ ಇಷ್ಟೇ. ಹಾಗೆ ಇದು ಮೆಂತ್ಯ ನೆನೆಸಿರೋ ನೀರು. ಮೆಂತ್ಯ ಏನು ಮಾಡ್ತೀನಪ್ಪ ಅಂತಂದರೆ, ಇದನ್ನು ಇವಾಗ ಸ್ವಲ್ಪ ಫಸ್ಟು ನೀರು ಕುಡಿಯೋದು. ಅದಾದಮೇಲೆ ಮೆಂತ್ಯ ತಿನ್ನೋದಕ್ಕಿಂತ ಮೆಂತ್ಯ ನೀರು ಕುಡಿಯೋದೇ ಕಷ್ಟ ಅಂತ ಅನ್ಬೋದು. ಸೊ ಇವಾಗ ಮೆಂತ್ಯನ ಚೆನ್ನಾಗಿ ಅಗದ್ಬಿಟ್ಟು ತಿನ್ನೋದು. ಏಪ್ರಿಲ್, ಮೇ, ಜೂನ್, ಒಂದು ಮಾರ್ಚ್, ಏಪ್ರಿಲ್, ಮೇಯಿಂದ ಶುರು ಮಾಡಿದ್ದೀನಿ. ಮುಂಚೆ ಮಾಡ್ತಾಯಿದ್ದೆ, ಬಿಟ್ಬಿಟ್ಟಿದ್ದೆ, ಮತ್ತೆ ಶುರು ಮಾಡಿದ್ದೀನಿ. ಇವಾಗ ಇದನ್ನು ತಿನ್ಬಿಡ್ತೇನೆ. ತಿನ್ಬಿಟ್ಟು ಫುಲ್ ಒಂದು ಗ್ಲಾಸ್ ನೀರು ಕುಡ್ಬಿಡೋದು.
ಯಪ್ಪ ಹೆಂಗೆ ತಿಂತೀಯ ಮೆಂತ್ಯ ಅಂತಂದ್ಬಿಟ್ಟು ಹಿಂಗೆ ತಿಂತಾಯಿದ್ದೀನಿ ನೋಡಿ. ಹಾಗೆ ಮೆಂತ್ಯ ತಿನ್ನೋದ್ರಿಂದ ತುಂಬ ಒಳ್ಳೊಳ್ಳೆ ಬೆನಿಫಿಟ್ ಕೂಡ ಸಿಗುತ್ತಲ್ಲ. ಸೊ ಹಾಗಾಗಿ ಹೆಲ್ತ್ಗೂ ಕೂಡ ಒಳ್ಳೆಯದು ಮೆಂತ್ಯ. ಶುಗರ್ಗೆ ಎಲ್ಲದಕ್ಕೂ. ಏನಪ್ಪ ಇದು ಶುಗರು ಅಂತ ಅಂದ್ಬಿಟ್ಟಂತದೆ, ಶುಗರ್ ಬಂದಿದೆಯಾ ಅಂತ. ಇಲ್ಲ ಹೇಳ್ತೀನಿ ರೀ, ನೀರು ಕುಡಿದು ಮುಗಿಸ್ಬಿಡ್ತೀನಿ. ಇಷ್ಟೇ. ಮುಂಚೆ ಎಲ್ಲ ಡೈಲಿ ಕುಡಿತಾ ಇದ್ದೆ, ಇವಾಗ ಸದ್ಯಕ್ಕೆ ದಿವಸ ಬಿಟ್ಟು ದಿವಸ ಕುಡಿಯೋಣ ಅಂತ ಅಂದ್ಬಿಟ್ಟು. ಡೈಲಿ ತಿನ್ನೋಕ್ಕಾಗೋದಿಲ್ಲ ಮೆಂತ್ಯ, ಸ್ವಲ್ಪ ಕಷ್ಟ. ಬಟ್ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು, ತಿಂದರೆ ನಾವು ಒಳ್ಳೆಯದು. ಒಂದು ದಿವಸ ಮೆಂತ್ಯ, ಇನ್ನೊಂದು ದಿವಸ ಜೀರಿಗೆ ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಹಾಗೆ ಮೆಂತ್ಯದ ಕಥೆನ ಸಾಯಂಕಾಲ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಟೈಮ್ ಆಗಿಬಿಡುತ್ತೆ, ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ ಅಡುಗೆ ಶುರು ಮಾಡಿಬಿಡ್ತೀನಿ. ಅಡುಗೆಯನ್ನು ಕಡಲೆಕಾಳು ಸಾರು ಹೇಳಿ ಸಾಕಾಗೋಯ್ತು. ಕಡಲೆಕಾಳು ಸಾರು ಮಾಡಿ ಅನ್ನಕ್ಕೆ ಇಟ್ಬಿಟ್ರೆ ಹಾಗೆ ದೋಸೆ ಮಾಡ್ತೀನಿ. ದೋಸೆಗೆ ಸಾಂಬಾರೇ ಆಗುತ್ತೆ, ಚಟ್ನಿ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಮಾಡಿ ಬಿಸಾಕಬೇಕು. ಎಲ್ಲ ಒಂದೊಂದು ಸ್ಪೂನ್ ಹಾಕೋತಾರೆ, ಅಷ್ಟು ಕಡಿಮೆ ಎಲ್ಲಿ ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿ ಸಾಂಬಾರಲ್ಲೇ ದೋಸೆ ತಿನ್ಕೊಳ್ಳೋದು, ಅನ್ನ ಸಾರು ಮಾಡಿಬಿಡ್ತೀನಿ. ಹಾಗೆ ದೋಸೆ ಟಿಫನು. ಸೊ ಅದನ್ನೇ ಶುರು ಮಾಡೋಣ. ಹಾಗೆ ಫಸ್ಟು ಹಾಲು ಆಮೇಲೆ ಕಾಯಕ್ಕೆ ಇಡ್ತೀನಿ. ಇವಾಗ ಶೆಲ್ಫ್ನ ಒರೆಸ್ಬಿಟ್ಟು ಅದಾದಮೇಲೆ ಅಡುಗೆಗೆ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಮಸಾಲೆ ಸಾಂಬಾರು ಮಾಡ್ತಾ ಇರೋದು. ಹುಳಿ ಸಾಂಬಾರು ಆದರೆ ನಮ್ಮ ಮನೇಲಿ ನಡೆಯೋದಿಲ್ಲ, ಓಡೋದಿಲ್ಲ. ಅದಕ್ಕೋಸ್ಕರ ಈಗ ಮಸಾಲೆ ಸಾಂಬಾರು ಆದರೆ ಸ್ವಲ್ಪ ನಿಧಾನಕ್ಕಾದ್ರೂ ನಡೆಯುತ್ತೆ. ಸೊ ಹಾಗಾಗಿ ಇದೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಾಳೆಲ್ಲ ನೀರೆಲ್ಲ ಇಟ್ಟಿದ್ದೀನಿ, ಫ್ರಿಡ್ಜಲ್ಲಿ ಇಟ್ಬಿಟ್ಟಿದೆ ಅಲ್ವಾ, ಸ್ವಲ್ಪ ಕೋಲ್ಡ್ ಹೋಗಲಿ ಅಂತ. ಹಾಗೆ ಇದನ್ನೆಲ್ಲ ಜಾರ್ಗೆ ಹಾಕ್ಕೊಂಡು ಇವಾಗ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬಿಡ್ಬೇಕು. ಕರೆಂಟ್ ಹೋಗ್ಬಿಟ್ರೆ ಕಷ್ಟ. ಫಸ್ಟು ಮಸಾಲೆನ ರೆಡಿ ಮಾಡ್ಕೊತೀನಿ. ಫ್ರೆಂಡ್ಸ್, ಇವಾಗ ಸಾಂಬಾರಿಗೆ ಹಾಗೆ ಇವಾಗ ಸಾರಿಗೆ ನಾನು ನೋಡಿ ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಲಿ ಹಾಕಿ. ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಅರಿಶಿನ ಸ್ವಲ್ಪ, ಹಾಗೆ ಇವಾಗ ಬದನೆಕಾಯಿ, ಆಲೂಗೆಡ್ಡೆ, ಕಡಲೆಕಾಳೆಲ್ಲ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ನಾನಿವಾಗ ಚಿಕನ್ ಮಸಾಲ ಪೌಡರ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ನಾನು ಬರೀ ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಕಿರೋದು. ಮಟನ್ ಸಾಂಬಾರು ಪುಡಿ ಮಾಡಬೇಕಿತ್ತು, ಮಾಡಿಲ್ಲ. ಯಾಕೆ ಅಂತಂದರೆ ಮಟನ್ ಸಾಂಬಾರು ಪುಡಿ ಆದರೆ ಈ ಮಸಾಲೆ ಸಾಂಬಾರುಗಳಿಗೆಲ್ಲ ಅದನ್ನೇ ಹಾಕ್ಕೋಬೋದು. ಅದು ನಮ್ಮ ಮನೇಲಿಲ್ಲ. ಹಾಗಾಗಿ ನಾನು ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಇದು ಮಸಾಲೆ, ಚಿಕನ್ ಮಸಾಲ ಪೌಡರ್ನ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಈಗ ಒಂದು ಸ್ವಲ್ಪ ಹೊತ್ತಾದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಖಾರ ಹಾಕ್ಬಿಡೋಣ. ಹಾಗೆ ರುಬ್ಬಿಟ್ಕೊಂಡಿರೋಂಥ ಖಾರ ಹಾಕ್ಬೇಕು. ಇವಾಗ ಸ್ವಲ್ಪನೇ ಮಾಡಿದ್ದೀನಿ, ಸಾಂಬಾರು ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು.
ಇನ್ನೊಂದು ಸ್ವಲ್ಪ ಹಾಕೋಣ. ಹಾಗೆ ಇವಾಗ ಮಸಾಲೆ. ಮಸಾಲೆನ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ನೀರು ಹಾಕೋಣ. ಯಾಕೆಂದರೆ ನಾನು ಹಸಿದೇ ರುಬ್ಬಿರೋದು, ಅದನ್ನೆಲ್ಲ ಹುರ್ಕೊಂಡಿಲ್ಲ. ಹುರಿದು ಮಾಡ್ತಾರೆ, ಬಟ್ ನಾನೇನು ಹುರಿದಿಲ್ಲ, ಹಾಗೆ ಹಾಕಿ ರುಬ್ಬಿರೋದ್ರಿಂದ ಸ್ವಲ್ಪ ಇದರಲ್ಲೇ ಒಂದು ಸ್ವಲ್ಪ ಹುರ್ಕೊಳ್ಳೋದು. ಸೊ ಇದೇ ಸಾಂಬಾರೇನೇ ಆಗುತ್ತೆ. ಏಕೆಂದರೆ ಸಾಯಂಕಾಲ ಮಶ್ರೂಮ್ ಬಿರಿಯಾನಿ ಮಾಡಬೇಕಲ್ಲ, ಮತ್ತು ಇದು ಮಿಕ್ಕೊಳ್ಳುತ್ತೆ. ಅದಕ್ಕೆ ಇವಾಗ ಸಾಂಬಾರೇ ಸ್ವಲ್ಪ ಗಟ್ಟಿಗಿರುತ್ತಲ್ಲ, ಅದರಲ್ಲಿ ದೋಸೆ ತಿನ್ಕೊಬೋದು, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಇದು ಮಸಾಲೆ ಫ್ರೈ ಆಗಿದೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಕುಕ್ಕರ್ ಮುಚ್ಚಿಬಿಟ್ರೆ 1-2 ವಿಸಲ್ ಹೊಡ್ಸಿದ್ರೆ ಸಾರು ರೆಡಿ ಆಗುತ್ತೆ. ಸೊ ಬನ್ನಿ ಇವಾಗ ಇದಕ್ಕೆ ನೀರು, ಹಾಗೆ ಸ್ವಲ್ಪ ಜಾರ್ನ ತೊಳೆದ್ಬಿಟ್ಟು ನೀರು ಹಾಕೋಣ. ಮಸಾಲೆ ರುಬ್ಬಿರೋದೆಲ್ಲ ಇರುತ್ತಲ್ಲ. ಗಾಡಿ ನೋಡಮ್ಮ, ಬತ್ತೈತೆ ಸಾಂಗ್ ಕೇಳಿಸ್ತೈತೆ ನೋಡಿ. ಇವಾಗ ನಮ್ಮ ರೋಡಿಗೆ ಹೋಗೋದು, ಈ ಕಡೆನೇ ಕೇಳಿಸ್ತೈತೆ. ಹಾಗೆ ಇಲ್ಲಿ ಕಸದ ಗಾಡಿ ಹುಡ್ಕೋದಂದ್ರೆ ಅದು ಬಂತ ಅಂತ ನೋಡೋದಕ್ಕೆ ನಮಗೆ ಸ್ವಲ್ಪ ಟೈಮ್ ಹೋಗ್ಬಿಡುತ್ತೆ. ಅಲ್ಲಾದರೆ ಈಸಿ ಆಗಿತ್ತು. ನನ್ನ ಕೆಲ್ಸಕ್ಕೆ ಹೋಗೋ ಟೈಮ್ ಕರೆಕ್ಟಾಗಿ ಬರೋರು ಹಾಕ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಇಲ್ಲಿ ಆಟೋ ಬರೋದು, ಅದು 2 ದಿವ್ಸಕ್ಕೆ ಒಂದ್ಸರಿ ಬರ್ತಾರೆ. ಸೊ ಅದನ್ನೇ ಹುಡ್ಕೋದಕ್ಕೆ ಯಾರು ಸಾಂಗ್ ಹಾಕ್ಬಿಟ್ಟಿರ್ತಾರಲ್ಲ, ಜರ್ಕಿನ್ ಯಾಕಮ್ಮ ಹಂಗಾಕ್ದೆ, ನೀರೇ ಹಿಂಡಿಲ್ಲ. ಸಾಂಗ್ ಹಾಕೊಂಡು ಬರ್ತಾರೆ, ಆದರೂ ಯಾವ ರೋಡಲ್ಲಿ ಇದ್ದಾರೆ ಅಂತ ಕನ್ಫ್ಯೂಸ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ಕುಕ್ಕರ್ ಮುಚ್ಚಿದ್ದೀನಿ. 2 ವಿಸಲ್ ಬಂದರೆ ಸಾರು ರೆಡಿ ಆಗುತ್ತೆ. ಅಷ್ಟರಲ್ಲಿ ಏನು ಮಾಡೋದು, ಇದೆಲ್ಲ ಮಸಾಲೆಗಳ ಡಬ್ಬಿ. ಈಗ ಕುಕ್ಕರ್ ಕೂಗ್ತು, ಸಾರು ರೆಡಿ ಆಯಿತು. ಹೀಗೆ ಅನ್ನಕ್ಕೆ ಇಡಬೇಕು. ಅನ್ನಕ್ಕೆ ಎಷ್ಟು ಟೈಮು, 8 ಗಂಟೆ ಆಗೋದು ಇಟ್ಬಿಡ್ತೀನಿ. ಸೊ 8 ಗಂಟೆ ಆಗ್ತಾ ಇದೆ. ಇವಾಗ ಅನ್ನಕ್ಕೂ ಕೂಡ ಇಟ್ಬಿಡ್ತೀನಿ. ಅಯ್ಯೋ ಮಾತೆ ನೋಡಿತ್ತು. ಫ್ರೆಂಡ್ಸ್, ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಇವಾಗ ಸಾರು ರೆಡಿ ಆಗಿದೆ. ಹೀಗೆ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಸೊ ನನಗಲ್ಲ, ಮೇಘನಿಗೆ. ಸ್ನಾನಕ್ಕೆ ಹೋಗೋಣ ಅನ್ನೋಷ್ಟೊತ್ತಿಗೆ ಅನ್ನನೂ ಕೂಗೇ ಬಿಡ್ತು. ಹಾಗೆ ಇನ್ನು ಮೊಟ್ಟೆ ಬೇಯ್ತಾ ಇದೆ. ಸೊ ಸಾಕು 2 ವಿಷಲು. ಹಾಗೆ ಇದು ದೋಸೆ. ಫ್ರೆಂಡ್ಸ್, ಇವಾಗ ಬಾಕ್ಸ್ಗೆ ಅನ್ನ ಸಾರು ಹಾಕೊಂಡ್ಬಿಡ್ತಾ ಇದ್ದೀನಿ. ಸೊ ನನಗೆ, ಮೇಘನ್ಗೆ.
ಬಾಕ್ಸು ತುಂಬ ಚಿಕ್ಕದಾಗೋಯ್ತು ಮೇಘನಿಗೆ, ಇದು ನನಗೆ ಒಂಥರನೇ ಇದೆ ನೋಡಿ ನನ್ನ ಬಾಕ್ಸು. ನೋಡಿ ನಾನು ಕೂಡ ಇಷ್ಟೇ ತೊಗೊಂಡೋಗೋದು. ಅನ್ನ ಎಷ್ಟಿಟ್ರು ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಇರುತ್ತೆ. ಒಂದು ಅರ್ಧ ಪಾವಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ. ಹೀಗೆ ಇವಾಗ ಹೆಂಚಿ ಇಟ್ಟಿದ್ದೀನಿ, ದೋಸೆ ಹಾಕ್ಬಿಡ್ತೀನಿ. ಯಾಕೋ ಈ ಸರಿ ದೋಸೆ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ, ಹಾಗಾಗಿ ಅಷ್ಟು ಎಣ್ಣೆ ಹಾಕ್ಬಾರ್ದು, ನೀರು ಹಾಕ್ಬೇಕಂತೆ. ಹಾಗೆ ಈರುಳ್ಳಿಯಲ್ಲೇ ಉಳಿಸ್ತಾ ಇದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ಹಾಲು ಮರ್ತೋಗ್ಬಿಡುತ್ತೆ, ಎತ್ತಿ ಫ್ರಿಡ್ಜಲ್ಲಿ ಇಟ್ಕೊಡೋಣ. ಫ್ರೆಂಡ್ಸ್, ಸಾಂಬಾರು ಯಾವ ಥರ ಆಗಿದೆ ನೋಡೋಣ ಬನ್ನಿ ಇವಾಗ. ಇಷ್ಟೇ ಮಾಡಿರೋದು. ಅಂತಂದರೆ ಸಾರು 2-3 ದಿವಸ ಇಟ್ಟರೆ ತಿನ್ನಲ್ಲ. 2 ದಿವಸ ಇಟ್ಟರು ನಾಳೆಗೆ ಇಟ್ಟರು ಇದು ಮಾಡ್ತಾರೆ, ಹಂಗೂ ಆಗುತ್ತೆ ಅದು. ಅಯ್ಯೋ, ಇದೇನು ದೋಸೆನೇ ದೊಡ್ತಾ ಇಲ್ಲ. ಫ್ರೆಂಡ್ಸ್, ಇವಾಗ ದೋಸೆ ಮಾಡ್ತಾ ಇದ್ದೀನಿ. ಸೊ ತವಾದಲ್ಲಿ ಬರಲಿಲ್ಲ, ಅದಕ್ಕೆ ಇನ್ನೊಂದು ತವ ಇತ್ತು, ಅದ್ರಲ್ಲಿ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟೆ ಮಾಡಬೇಕಿತ್ತು ನಾನು, ಬರ್ತಾ ಇಲ್ಲ, ಅದಕ್ಕೆ ಇದ್ರಲ್ಲಿ ಮಾಡ್ತಾ ಇದ್ದೀನಿ. ಜಾಸ್ತಿ ಏನಿಲ್ಲ, ಒಂದು 4 ದೋಸೆ ಮಾಡ್ತಿದ್ದೀನಿ, 4-5 ಸಾಕು. ಸಕ್ಕರೆ ಫ್ರೆಂಡ್ಸ್, ಇವಾಗ 8:50 ಆಗೋಯ್ತು. ಇನ್ನು 10 ನಿಮಿಷ ಇದೆ. 10 ನಿಮಿಷದಷ್ಟರೊಳಗಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ಫ್ಯಾಕ್ಟ್ರಿಗೆ ಹೋಗಬೇಕು. ಇವತ್ತು 9:05 ಆಗುತ್ತೆ. ನೆನ್ನೆ ಕರೆಕ್ಟ್ ಟೈಮ್ಗೆ ಹೋಗಿದೆ, ಆದರೆ ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಸಾಯಂಕಾಲ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಹಾಗೆ ಸಾಯಂಕಾಲ ಬಂದಮೇಲೆ ನನಗೆ ವಿಡಿಯೋನ ಮಾಡೋದಕ್ಕೆ ಆಗಿಲ್ಲ. ಸೊ ಮೆಂತ್ಯ ಯಾಕೆ ತಿಂತಾಯಿದ್ದೀನಿ ಅಂತ ನಾನು ನಾಳಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ಹಾಗೆ ಇವತ್ತು ಬರ್ತಾ ಪೆಟ್ರೋಲ್ ಹಾಕ್ಸ್ಕೊಂಬರ್ಬೇಕು. ಪೆಟ್ರೋಲ್ ಬೇರೆ ಖಾಲಿ ಆಗಿಬಿಟ್ಟಿದೆ. ಸೊ ಹೆಲ್ಮೆಟ್ ಹಾಕ್ಕೊಂಡು ಇವಾಗ ಹೊರಟ್ರೆ